ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಯುದ್ಧಕ್ಕೆ ಸಿದ್ಧ ಹೇಳಿಕೆಗೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ದರ್ಶನ್ ತಿರುಗೇಟು ನೀಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಯಾಗುತ್ತಿದೆ. ಇದು ದರ್ಶನ್ ಮತ್ತು ಸುದೀಪ್ ಫ್ಯಾನ್ ವಾರ್ಗೆ ಕೂಡ ಕಾರಣವಾಗಿದೆ. ಇದೀಗ ಸ್ವತಃ ಸುದೀಪ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದು ಪ್ರಮೋಷನ್ ಜೋರಾಗಿ ನಡೆಯುತ್ತಿದೆ. ಸಾಕಷ್ಟು ಸಂದರ್ಶನಗಳಲ್ಲಿ ಸುದೀಪ್ ಮಾತನಾಡಿದ್ದಾರೆ. ಮಾರ್ಕ್ ಸಿನಿಮಾ ಪೈರಸಿಗೆ ಕೆಲವರು ಯತ್ನಿಸುತ್ತಿದ್ದಾರೆ. ಅವರ ವಿರುದ್ಧ ನಾನು ಯುದ್ಧಕ್ಕೆ ಸಿದ್ಧ ಎಂದು ಹೇಳಿದ್ದಾಗಿ ಸುದೀಪ್ ಹೇಳಿದ್ದಾರೆ. ಸುದೀಪ್ ಹೇಳಿಕೆಗೆ ವಿಜಯಲಕ್ಷ್ಮಿ ದರ್ಶನ್ ತಿರುಗೇಟು ಕೊಟ್ಟಿದ್ದಾರೆ ಎನ್ನುವ ವಿಚಾರಕ್ಕೆ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ಮಾತನಾಡಿರುವ ಆಡಿಯೋ ಅಥವಾ ವಿಡಿಯೋ ನಾನು ನೋಡಿಲ್ಲ. ವಿಜಯಲಕ್ಷ್ಮಿ ಅವರು ನನಗೆ ಹೇಳಿದ್ದಾರಾ ಇಲ್ಲವಾ? ತಪ್ಪನ್ನು ವಿಜಯಲಕ್ಷ್ಮಿ ಅವರ ಮೇಲೆ ಹಾಕುವುದು ತಪ್ಪಾಗುತ್ತೆ. ಅವರು ನನಗೆ ಹೇಳಿದ್ದರೆ ನಾನು ಗ್ಯಾರಂಟಿ ಇದಕ್ಕೆ ಉತ್ತರ ಕೊಡುತ್ತಿದ್ದೆ ಎಂದು ಸುದೀಪ್ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಅವರು ಯಾರಿಗೆ ಹೇಳಿದ್ದಾರೆ ಎಂದು ಹೇಳಿದ್ದರೆ ಆಗ ಉತ್ತರ ಕೊಡಬಹುದು. ಅದು ಬಿಟ್ಟು ಅವರು ಏನೋ ಹೇಳಿದ್ದಕ್ಕೆ ನಾನು ರಿಯಾಕ್ಷನ್ ಕೊಟ್ಟರೆ ತಪ್ಪಾಗುತ್ತೆ. ಅವರು ಯಾಕೆ ಆ ಮಾತು ಹೇಳಿದರು ಎಂದು ನನಗೆ ಗೊತ್ತಿಲ್ಲ. ವೇದಿಕೆ ಹತ್ತಿ ಮಾತನಾಡುವುದು ಅಂದರೆ ಬಹಳ ಜನ ವೇದಿಕೆ ಹತ್ತುತ್ತಾರೆ. ವೈಯಕ್ತಿಕವಾಗಿ ವಿಜಯಲಕ್ಷ್ಮಿ ಅವರು ನನ್ನ ಹೆಸರು ತೆಗೆದುಕೊಂಡು ಹೇಳಿದ್ದರೆ ನಾನು ಮಾತನಾಡುತ್ತಿದ್ದೆ. ಹುಬ್ಬಳ್ಳಿಯಲ್ಲಿ ಪೈರಸಿ ಬಗ್ಗೆ ನಾನು ಮಾತನಾಡಿದ್ದು ಖಂಡಿತ. ಪೈರಸಿ ವಿರುದ್ಧ ಯುದ್ಧ ಮಾಡ್ತೀವಿ. ಇದಕ್ಕೆ ಬೇಕಾದ ಕ್ರಮ ಕೈಗೊಳ್ಳುತ್ತೇವೆ. ನಮ್ಮ ಸಿನಿಮಾ ನಾವು ರಕ್ಷಿಸಿಕೊಳ್ಳಬಾರದಾ? ನಮ್ಮ ಫ್ಯಾನ್ಸ್ ವಿರುದ್ಧ ಮಾತನಾಡಬಾರದಾ ಎಂದು ಸುದೀಪ್ ಸ್ಪಷ್ಟನೆ ನೀಡಿದ್ದಾರೆ. ವಿಜಯಲಕ್ಷ್ಮಿಯವರು ನಮ್ಮ ಬಗ್ಗೆ ಹೇಳಿದರೆ ಖಂಡಿತ ಸ್ಪಷ್ಟನೆ ಕೊಡೋಣ. ದರ್ಶನ್ ಅರೆಸ್ಟ್ ಆದಾಗಲೇ ನಾನು ಕೆಟ್ಟದ್ದು ಮಾತನಾಡಿಲ್ಲ. ಇವತ್ತು ಯಾಕೆ ಮಾತನಾಡಲಿ? ನಾನು ಸಿನಿಮಾ ಕಾಪಾಡಿಕೊಳ್ಳುವ ಕೆಲಸ ಮಾಡ್ತಾ ಇದ್ದೀನಿ. ಅವರು ಹೇಳಿದ್ದು ನನಗೆ ಅಂದುಕೊಳ್ಳುವುದು ನಮ್ಮ ಮುಟ್ಟಾಳ್ತನ ಆಗುತ್ತೆ. ಅವರು ತಲೆಯಲ್ಲಿ ಏನೋ ಇಟ್ಕೊಂಡು ಏನೋ ಮಾತನಾಡ್ತಿದ್ದಾರೋ. ಅವರ ಮನಸ್ಸಿನಲ್ಲಿ ಸಾವಿರ ನಡೆಯುತ್ತಿದೆ ಈಗ ಗೊತ್ತಲ್ವಾ ಎಂದು ವಿಜಯಲಕ್ಷ್ಮಿ ದರ್ಶನ್ ಬಗ್ಗೆ ಸುದೀಪ್ ಹೇಳಿದ್ದಾರೆ.